ಒಂದು ರೀತಿಯಾದಂಥ ಅನುಕೂಲಕರವಾದಂತಹ ವಾತಾವರಣವನ್ನು, ಹಣಕಾಸಿನ ಅನುಕೂಲವನ್ನು, ನಾನಾ ರೀತಿಯಾದಂತಹ ಅನಾರೋಗ್ಯದಿಂದ ಬಳಲ್ತಿರುವಂತಹ ವ್ಯಕ್ತಿಗಳಿಗೆ ಒಂದು ರೀತಿಯಾದಂತಹ ಎಷ್ಟೋ ದಿನಗಳಿಂದ ಪ್ರಯತ್ನಿಸುತ್ತಿರುವಂತಹ ಕೆಲಸಗಳಲ್ಲಿ ಅನುಕೂಲಕರವಾದಂತಹ ವಾತಾವರಣಗಳು ನಿರ್ಮಾಣ. ಜೊತೆಯಲ್ಲಿ ಜನ್ಮ ರಾಶಿಯಲ್ಲಿದ್ದಂತಹ ಕುಜಗ್ರಹನೂ ಸಹಿತ 2ನೇ ಮನೆಗೆ ಪ್ರವೇಶವಾಗೋದ್ರಿಂದ, 3ನೇ ಮನೆಯಲ್ಲಿ ಮಿಥುನ ರಾಶಿಗೆ ರವಿಯ ಪ್ರವೇಶದಿಂದಲೂ ಸಹ ಈ ಮೇಷರಾಶಿವರೆಗೆ ಜೂನ್ ತಿಂಗಳಿನಲ್ಲಿ ಒಂದು ಶ್ರೀ ಗುರುಭ್ಯೋ ನಮಃ ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯದಲ್ಲಿ ಜೂನ್ ತಿಂಗಳಲ್ಲಿ ಮಾಸ ಭವಿಷ್ಯದ ವಿಚಾರವನ್ನು ತೆಗೆದುಕೊಂಡಾಗ ನೋಡಿ, ಜೂನ್ ತಿಂಗಳಿನಲ್ಲಿ ಆರಂಭದಲ್ಲಿಯೇ ಜೂನ್ 1ನೇ ತಾರೀಕೆ ಗುರುವಿನ ಸ್ಥಾನ ಪಲ್ಲಟವಾಗುತ್ತೆ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವಾಗುವಂತಹ ಗುರುವಿನ ಯೋಗ ಫಲ ಯಾವ್ಯಾವ ರೀತಿಯಲ್ಲಿರುತ್ತೆ ತೆಗೆದುಕೊಂಡಾಗ ಒಂದು ಏನಾಗುತ್ತೆ, ಮೇಷರಾಶಿಗೆ ಈ ಗ್ರಹಗಳ ಬದಲಾವಣೆಗಳನ್ನು, ಜೂನ್ ತಿಂಗಳಾಗುವಂತಹ ಶುಭಯೋಗಗಳನ್ನು ನೋಡಿದಾಗ ಅಲ್ಲೇ ಮೇಷರಾಶಿಯವರು 7.5 ಬಹಳವಾದಂತಹ ಸಂಕಷ್ಟ ಸಮಸ್ಯೆಗಳಿಂದ ಕೂಡಿರುವಂತಹ ಮೇಷರಾಶಿ ಸ್ವಕ್ಷೇತ್ರಾಧಿಪತಿಯಾದಂತಹ ಕುಜಗ್ರಹ ಉಚ್ಚ ಸ್ಥಾನಕ್ಕೆ ಬಂದು ಆರೋಗ್ಯ ಅಭಿವೃದ್ಧಿಯನ್ನು, ಕೌಟುಂಬಿಕದಲ್ಲಿ ಒಂದು ಉತ್ತಮವಾದಂತಹ ವಾತಾವರಣವನ್ನು ನಿರ್ಮಾಣವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ದಶಮ ಸ್ಥಾನಕ್ಕೆ ಗುರುವಿನ ಯೋಗ ಫಲ. ಯಾವಾಗ ಗುರು ನಿಮಗೆ ಈ ಮೇಷರಾಶಿವರೆಗೆ ಗುರುವು ಚತುರ್ಥ ಸ್ಥಾನದಲ್ಲಿ ಬರ್ತಾರೆ, 4ನೇ ಮನೆಯಲ್ಲಿ ಗುರುವಿನ ಪ್ರವೇಶದಿಂದ. ಜೊತೆಯಲ್ಲಿ ಗುರುವಿನ ಜೊತೆಲಾಗುವಂತಹ ಶುಕ್ರ ಗ್ರಹ ಮತ್ತು ಬುಧನ ಗ್ರಹ, ಇಲ್ಲಿ ಕೆಲವು ಗ್ರಹಗತಗಳ ಯೋಗ ಫಲಗಳಿಂದ ಒಂದು ರೀತಿಯಾದಂಥ ಅನುಕೂಲಕರವಾದಂತಹ ವಾತಾವರಣವನ್ನು, ಹಣಕಾಸಿನ ಅನುಕೂಲವನ್ನು, ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣಗಳನ್ನು, ನಾನಾ ರೀತಿಯಾದಂತಹ ಅನಾರೋಗ್ಯದಿಂದ ಬಳಲ್ತಿರುವಂತಹ ವ್ಯಕ್ತಿಗಳಿಗೆ ಒಂದು ರೀತಿಯಾದಂತಹ ಚೇತರಿಕೆಯ ವಾತಾವರಣಗಳಿಂದ ಕೂಡಿರುವಂಥದ್ದು, ಶತ್ರು ಬಾಧೆಗಳಿಂದ ನಿವಾರಣೆ ಆಗುವಂತಹ ಒಂದು ಮಾರ್ಗ ನಿಮಗೆ ಸಿಗುವಂಥದ್ದು, ಎಷ್ಟೋ ದಿನಗಳಿಂದ ಪ್ರಯತ್ನಿಸುತ್ತಿರುವಂತಹ ಕೆಲಸಗಳಲ್ಲಿ ಅನುಕೂಲಕರವಾದಂತಹ ವಾತಾವರಣಗಳು ನಿರ್ಮಾಣವಾಗುವಂತಹ ಸಾಧ್ಯತೆಗಳು, ಇದೆಲ್ಲವೂ ಸಹ ಮೇಷರಾಶಿಗೆ ಒಂದು ರೀತಿಯಾದಂಥ ಪ್ರತಿನಿಧಿನವೂ ಸಹ ಒಂದಲ್ಲ ಒಂದು ಸಮಸ್ಯೆಗಳಿಂದಲೇ ಕೂಡಿ ಒಂದೊಂದು ಸಮಸ್ಯೆಗಳಿಂದಲೇ ನೋಡ್ತಿರುವಂತಹ ಮೇಷರಾಶಿವರೆಗೆ ಕೆಲವು ಗ್ರಹಗಳ ಬದಲಾವಣೆಗಳಿಂದ, ಗುರುವಿನ ಬದಲಾವಣೆ, ಶುಕ್ರನ ಬದಲಾವಣೆ, ಜೊತೆಯಲ್ಲಿ ಬುಧನ ಬದಲಾವಣೆಗಳು, ಇವೆಲ್ಲವೂ ಸಹ ಬದಲಾವಣೆಗಳಾಗುವಂತಹ ವಾತಾವರಣಗಳಿಂದ, ಜೊತೆಯಲ್ಲಿ ಜನ್ಮ ರಾಶಿಯಲ್ಲಿದ್ದಂತಹ ಕುಜಗ್ರಹನೂ ಸಹಿತ 2ನೇ ಮನೆಗೆ ಪ್ರವೇಶವಾಗೋದ್ರಿಂದ, 3ನೇ ಮನೆಯಲ್ಲಿ ಮಿಥುನ ರಾಶಿಗೆ ರವಿಯ ಪ್ರವೇಶದಿಂದಲೂ ಸಹ ಈ ಮೇಷರಾಶಿವರೆಗೆ ಜೂನ್ ತಿಂಗಳಿನಲ್ಲಿ ಒಂದು ರೀತಿಯಾದಂತಹ ಶುಭವಾದಂತಹ ವಾತಾವರಣಗಳನ್ನು ಖಂಡಿತವಾಗಿ ನೀವು ನೋಡ್ತೀರಿ. ಸಮಸ್ಯೆಗಳಿಂದ ದೂರ ಆಗುವಂತಹ ವಾತಾವರಣಗಳು, ಪ್ರಯತ್ನಿಸಿದ ಕೆಲಸಗಳಲ್ಲಿ ತುಂಬ ಫೇಲ್ಯೂರ್ ನೋಡ್ತಿದ್ದಂತಹ ವಾತಾವರಣಗಳಿಂದಲೇ ಕೂಡಿದಂತಹ ಮೇಷರಾಶಿ ಜೂನ್ ತಿಂಗಳು ಒಂದು ರೀತಿಯಾದಂತಹ ಲಾಭದಾಯಕವಾದಂತಹ ವಾತಾವರಣ, ಪ್ರಯತ್ನಿಸಿದ ಕೆಲಸಗಳಲ್ಲಿ ಲಾಭ ಸಿಗುವಂಥದ್ದು, ಅದರಲ್ಲಿ ಅನುಕೂಲಕರವಾದಂತಹ ವಾತಾವರಣಗಳಾಗುವಂಥದ್ದು, ಪ್ರಯತ್ನಿಸಿದ ಕೆಲಸಗಳಲ್ಲಿ ಸಫಲತೆಯನ್ನು ಕಾಣುವಂತಹ ವಾತಾವರಣಗಳಿಂದ ಕೂಡಿರುವಂಥದ್ದು ಜೂನ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಕೂಡಿರುತ್ತೆ. ಆದರೂ ಸಹ ಶನಿಯ ಯಾವ ಬದಲಾವಣೆಗಳು ಇರೋದಿಲ್ಲ. ಕೋಪದ ವಾತಾವರಣ ಹಾಗೇ ಇರುತ್ತೆ, ಸೋಂಬೇರಿತನ ವಾತಾವರಣಗಳಾಗೇ ಇರುತ್ತೆ, ಅತಿಯಾದಂಥ ನಿದ್ರೆ ಆವರಿಸಿಕೊಳ್ಳುವಂತಹ ವಾತಾವರಣಗಳಾಗೇ ಇರುತ್ತೆ. ಆದರೆ ಇಷ್ಟು ಅನಿಷ್ಟಗಳ ಮಧ್ಯದಲ್ಲಿಯೂ ಸಹ ಶುಭವಾದಂತಹ ವರ್ತನೆಯನ್ನು, ಶುಭವಾದಂತಹ ವಾರ್ತೆಯನ್ನು, ಶುಭವಾದಂತಹ ವಿಚಾರಗಳನ್ನು, ಶುಭವಾದಂತಹ ಕುಟುಂಬದ ಒಂದು ಏಳಿಗೆಯನ್ನು ನೋಡುವಂತಹ ಸುಯೋಗ ಜೂನ್ ತಿಂಗಳಿನಲ್ಲಿ ಮೇಷರಾಶಿಗೆ ಬರುತ್ತೆ. ಇದು ಮೇಷರಾಶಿವರೆಗೆ ಜೂನ್ ತಿಂಗಳು ಒಂದು ರೀತಿಯಾದಂತಹ ಅದೃಷ್ಟದ ಮಾಸ. ಮತ್ತು ಈ ವಾತಾವರಣ ಮತ್ತೆ ದಿನ ಕಳೆದ ಹಾಗೆ ಮತ್ತೆ ಬದಲಾವಣೆಗಳಾಗ್ತಲೇ ಇರುತ್ತೆ. ಆದರೆ ಶನಿಯ ದೋಷ, 7.5 ದೋಷಗಳು ಹಾಗೇ ನಿಮ್ಮ ಜೊತೆಯಲ್ಲಿರುತ್ತೆ. ಆದ್ದರಿಂದ ಜೂನ್ ತಿಂಗಳು ಬಂದಿರುವಂತಹ ಈ ಉತ್ತಮವಾದಂಥ ಬೆಳವಣಿಗೆಯನ್ನು, ಉತ್ತಮವಾದಂಥ ಸುಯೋಗಗಳನ್ನು ಉತ್ತಮವಾಗಿ ನೀವು ಬಳಸ್ಕೊಂಡಾಗ ನಿಮ್ಮ ಜೀವನದ ಸಂಕಷ್ಟದ ದಿನಗಳನ್ನು ಸ್ವಲ್ಪ ಮಟ್ಟಿಗೆ ನೀವು ಕಡಿಮೆಯನ್ನು ಮಾಡಿಕೊಳ್ಳಬಹುದು.
ಮೇಷರಾಶಿಗೆ ಅಧಿಪತಿಯಾದಂಥವನು ಕುಜಗ್ರಹ, ಜನ್ಮದಲ್ಲಿ ಶುಭಕ್ಷೇತ್ರದಲ್ಲಿರುವಂಥವನು ಕುಜಗ್ರಹನೇ, 7.5 ಶನಿಗ್ರಹ. ಯಾವಾಗಲೂ ಅಪವಾದಗಳನ್ನು, ಅಪನಿಂದನೆಗಳನ್ನು, ಕೋಪದ ವಾತಾವರಣಗಳನ್ನು, ಶತ್ರು ಬಾಧೆಗಳನ್ನು ತಂದುಕೊಡ್ತಿರುವಂಥ ಶನಿಗ್ರಹದ ಔಪಾಸನೆ ಆರಾಧನೆಯನ್ನು ಮಾಡುವುದರಿಂದ ಮೇಷರಾಶಿಗೆ ಒಂದು ರೀತಿಯಾದಂಥ ಅನುಕೂಲಕರವಾದಂಥ ವಾತಾವರಣಗಳು ನಿರ್ಮಾಣವಾಗುತ್ತೆ. ಆದ್ದರಿಂದ ಪ್ರತಿ ಶನಿವಾರವೂ ಸಹ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ತುಳಸಿ ಅರ್ಚನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಮಸ್ಕಾರ.